ವಾಲ್ಮೀಕಿ ಬೇರೆ ಬರಲಿ. ಸಿದ್ದಪ್ಪನವರಿಂದ ಟೈಲರ್ ಸಿದ್ದಪ್ಪನವರಿಂದ ಬೆಳ್ಳಿ ಕಿರೀಟ ಧಾರಣೆ, ಹಾಗೆ ರಾವಣನ ಪಾತ್ರಧಾರಿ ಅಂತ ನವೀನ್ ಕುಮಾರ್ ಅವರು, ಎಲ್ಲರೂ ಕೂಡ ಎಲ್ಲ ಪಾತ್ರಧಾರಿಗಳು ಕೂಡ ಇದು ಸಹ ಸಂತಸದಿಂದ ತಮ್ಮ ಗುರುಗಳಿಗೆ ಕಿರು ಕಾಣಿಕೆಯನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಒಂದು ಕ್ಷಣ ಅದ್ವಿತೀಯ, ಅನನ್ಯ, ಅಮೋಘವಾದುದು ಅಂತ ಹೇಳಿ ನಾನಂತೂ ಕೂಡ ಭಾವಿಸ್ತೇನೆ. ಗುರುಗಳ ಒಂದು ಸೇವೆಗೆ ಈ ದಿವಸ ಎಲ್ಲ ಕಲಾವಿದರಿಂದ, ನಾಟಕ ಮಂಡಳಿಯಿಂದ ಬೆಳ್ಳಿ ಕಿರೀಟ ಧಾರಣೆ. ಥ್ಯಾಂಕ್ ಯು ಸರ್. ನಿಮಗೆ ಇನ್ನು ನೂರಾರು ನಾಟಕಗಳನ್ನ ಕಲಿಸ್ತಕ್ಕಂಥ ಶಕ್ತಿ ದೇವರಿಗೆ ಕೊಡ್ಲಿ. ಇಂಥ ಕಲಾವಿದರನ್ನ ಇನ್ನು ಹೆಚ್ಚು ಹೆಚ್ಚು ತಯಾರು ಮಾಡಿ ಅಂತ ಹೇಳಿ ಆ ದೇವರಲ್ಲಿ ಆಶಿಸ್ತಾ, ಆ ದೇವರು ನಿಮ್ಗೆ ಇನ್ನೂ ಶಕ್ತಿ ಕೊಡ್ಲಿ ಅಂತ ಹೇಳಿ ಇನ್ನು ಗುರುಗಳಿಗೆ ಯಾರಾದ್ರೂ ಕೂಡ ಸನ್ಮಾನ ಮಾಡುವಂತ ಮಾಡ್ಬೋದು ಈಗ ಈ ಕ್ಷಣ. ಜಯ ಜಯ ಸುಧಾಕರ ವಂಶಾದ್ರಿ ತಿಲಕ, ಜಯ ಜಯ ಸುಧಾಕರ ವಂಶಾದ್ರಿ ತಿಲಕ, ದಾರ ವರ ಜಯ ಕರ, ದಾರ ವರ ಜಯ ಕರ, ಜಯ ಜಯ ಸುಧಾಕರ ವಂಶಾದ್ರಿ ತಿಲಕ. ರಾಜಾಧಿರಾಜ ದಶರಥ ಚಕ್ರವರ್ತಿ ಸಾರ್ವಭೌಮಕಿ ಜೈ ಬರ, ಜೈ ಬರ, ಜೈ ಬರ. ಮಂತ್ರಿ ಕೇಳು ಇಂದು ಏನಗೆ ರಾಜಾವ, ಮಂತ್ರಿ ಕೇಳು ಮಂತ್ರಿ ಕೇಳು ಇಂದು ಏನಗೆ ರಾಜಾವ, ಮಂತ್ರಿ ಕೇಳು ಸಂತಾಸದಿಂದಲಿ ಸಾಕು ಎನಗೆ ರಾಜ್ಯ, ಸಂತಾಸದಿಂದಲಿ ಸಾಕು ಎನಗೆ ರಾಜ್ಯ, ಕೋಶಲ ದೇಶವ, ಕೋಶಲ ದೇಶವ ಸುಕುಮಾರ ರಾಮಗೆ, ಮಂತ್ರಿ ಕೇಳು ಇಂದು ಏನಗೆ ರಾಜಾವ, ಮಂತ್ರಿ ಕೇಳು ಮಂತ್ರಿ, ಮಂತ್ರಿ. ಸುಮಂತ್ರರಿ, ಮಹಾರಾಜರೇ, ನಾನು ಈ 60,000 ವರ್ಷಗಳಿಂದಲೂ ಈ ಕೋಶ ರಾಜಭಾರವನ್ನು ಮಾಡಿರುವೆನು. ಇನ್ನು ನನಗೆ ವೃದ್ಧಾಪ್ಯವು ಒದಗಿರುವುದರಿಂದ ನನ್ನ 4 ಜನರ ಪುತ್ರರಲ್ಲಿ ಸಕಲ ವಿದ್ಯಾ ಕೋವಿದನು ಶಾಂತಿ ಪ್ರಿಯನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿ ನಾನು ನೈಮಿಷಾರಣ್ಯಕ್ಕೆ ಹೋಗಿ ತಪಸ್ಸು ಮಾಡಬೇಕೆಂದಿರುವೆನು. ಇದು ನಿನಗೆ ಒಪ್ಪಿಗೆಯೇ? ದಶರಥ ಮಹಾರಾಜರೇ, ಸತ್ಯವಂತನೋ ಶ್ರೀ ರಘುರಾಮನು, ಸತ್ಯವಂತನೋ ಶ್ರೀರಾಮ, ಸತ್ಯವಂತನೋ ಶ್ರೀ ರಘುರಾಮನು, ಸತ್ಯವಂತನೋ ಶ್ರೀರಾಮ. ಚರನಿಧಿ ಸೀಮನು ಶ್ರೀ ರಘುರಾಮ,
ಚಲನಿಧಿ ಸೀಮನು ಶ್ರೀ ರಘುರಾಮನು ಮುನಿ ಜನ ಪ್ರೇಮನು ಸೀತಾರಾಮನು ಮುನಿ ಜನ ಪ್ರೇಮನು ಸೀತಾರಾಮನು ಸತ್ಯವಂತನು ಶ್ರೀ ರಘುರಾಮನು ಸತ್ಯವಂತನು ಶ್ರೀರಾಮ. ದಶರಥ ಮಹಾರಾಜರೇ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದರೆ ಯಾರಿಗೆ ತಾನೇ ಅಸಮಾಧಾನ? ನಮಗೂ ಪ್ರಜೆಗಳೆಲ್ಲರಿಗೂ ಸಂತೋಷವಲ್ಲವೇ? ಸರಿ, ಹಾಗಾದರೆ ಈ ಶುಭ ಕಾರ್ಯಕ್ಕೆ ಶುಭ ಮುಹೂರ್ತವನ್ನೂ ನಿಶ್ಚಯಿಸಲು ನಮ್ಮ ಕುಲಗುರುಗಳಾದ ವಸಿಷ್ಠರನ್ನೂ ಬರಮಾಡು. ಆಗಬಹುದು ಮಹಾರಾಜ. ಶಿವನಾಮ ಭವತರಣ ಶಿವನಾಮ ಭವತರಣ ಭವತರಣ ಶಿವ ತವ ಚರಣ ಭವತರಣ ಶಿವ ತವ ಚರಣ ಶಿವನಾಮ ಭವತರಣ ಕೈಲಾಸ ಗಣನಾಥ ಗಂಗಾಧರ ಕೈಲಾಸ ಗಣನಾಥ ಗಂಗಾಧರ ಪರಮೇಶ ಗುರುನಾಥ ಗೌರೀವರ ಶಿವನಾಮ ಭವತರಣ ಭವತರಣ ಭವತರಣ. ಪೂಜಾರಿಗೆ ವಂದಿಸುವೆನು. ದಶರಥ ಮಹಾರಾಜ, ನಿನಗೆ ಮಂಗಳವಾಗಲಿ. ಮಹಾತ್ಮರೇ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ದಶರಥ ಮಹಾರಾಜ, ನನ್ನನ್ನು ಇಷ್ಟು ಜಾಗೃತಿಯಾಗಿ ಕರೆಸಿದ ಕಾರಣವೇನು? ಮಹಾತ್ಮರೇ, ನಿಮ್ಮನ್ನು ಇಷ್ಟು ಜಾಗೃತಿಯಾಗಿದ್ದ ಕರೆಸಿದ ಕಾರಣವೆಂದರೆ ಈ ರತ್ನಸಿಂಹಾಸನ ರಾಜಭಾರವನ್ನು ನನ್ನ ಜ್ಯೇಷ್ಠ ಪುತ್ರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿ ನಾನು ನೈಮಿಷಾರಣ್ಯಕ್ಕೆ ಹೋಗಿ ತಪಸ್ಸು ಮಾಡಬೇಕೆಂದಿರುವನು. ತಾವುಗಳು ಶುಭ ಮುಹೂರ್ತವನ್ನು ನಿಶ್ಚಯಿಸಿ. ದಶರಥ ಮಹಾರಾಜ, ಹಾಗಾದರೆ ಈ ದಿನವೇ ಚೈತ್ರ ಶುದ್ಧ ನವಮಿ ಶುಕ್ರವಾರದಂದು ಅಭಿರ್ಜಿತ್ ಮಹೋತ್ಸವದಲ್ಲಿ ಬಹಳ ಚೆನ್ನಾಗಿದೆ. ಚಾರಣೆ, ನೀನು ಜಾಗೃತಿಯಾಗಿ ಹೋಗಿ ಶ್ರೀರಾಮಚಂದ್ರನನ್ನು ಬರೆಮಾಡು. ತಂದೆಯೇ ತಮ್ಮ ಪಾದಕೀಗ ವಂದಿಸುವೆ ವಿನಯಾದಿ. ತಂದೆಯೇ ತಮ್ಮ ಪಾದಕೀಗ ವಂದಿಸುವೆ ವಿನಯಾದಿ. ಕರಸಿದ ಪರಿ ತಂದೆ ಕುಮಾರ, ವಿನಂದು ಎಲ್ಲನು ಕರಸಿದ ಪರಿ ಚಂದದಿಂದ ಪೇ ಜನಕನೇ. ತಂದೆಯೇ ತಮ್ಮ ಪಾದಕೀಗ ವಂದಿಸುವೆ ವಿನಯಾದಿ. ತಂದೆಯೇ ಪೂಜ್ಯರಿಗೆ ವಂದಿಸುವೆನು. ಶ್ರೀರಾಮಚಂದ್ರ, ನಿನಗೆ ಮಂಗಳವಾಗಲಿ.
ತಂದೆಯವರಿಗೂ ನಮಸ್ಕರಿಸುವೆನು. ಶ್ರೀರಾಮಚಂದ್ರ, ನಿನಗೆ ಶುಭವಾಗಲಿ. ತಂದೆಯೇ, ನನ್ನನ್ನು ಇಷ್ಟೊಂದು ಜಾಗೃತಿಯಾಗಿ ಕರೆಸಿದ ಕಾರಣವೇನುತ್ತದೆ? ಶ್ರೀರಾಮಚಂದ್ರ, ಈ ಕೋಶದ ರಾಜಭಾರವನ್ನು ನಿನಗೆ ಪಟ್ಟಾಭಿಷೇಕವನ್ನು ಮಾಡಿಸಿ ನಾನು ನೈಮಿಷಾರಣ್ಯಕ್ಕೆ ಹೋಗಿ ತಪಸ್ಸು ಮಾಡಬೇಕೆಂದು ಇದು ನಿನಗೆ ಒಪ್ಪಿಗೆಯಷ್ಟೇ? ನಿಮ್ಮಯ ವಾಕ್ಯವ ಪರಿಪಾಲಿಸುವೆನೋ. ತಂದೆ ರಾಮಚಂದ್ರ, ನಿಮ್ಮಯ ವಾಕ್ಯವ ಪರಿಪಾಲಿಸುವೆನೋ. ನಿಮ್ಮಯ ಕೀರ್ತಿಯ ನುಳಿಸಿ ಬಾಳುವೆ. ನಿಮ್ಮಯ ಕೀರ್ತಿಯ ನುಳಿಸಿ ಬಾಳುವೆ. ನಿಮ್ಮಯ ವಾಕ್ಯವ ಪರಿಪಾಲಿಸುವೆನೋ. ತಂದೆ ರಾಮಚಂದ್ರ, ದಶರಥ ಕೌಸಲ್ಯ ಕೀರ್ತಿಯ ಬೆಳಗಿಸಿ ದಶರಥ ಕೌಸಲ್ಯ ಕೀರ್ತಿಯ ಬೆಳಗಿಸಿ ಸಪ್ತದಿ ರಾಜವ ಪರಿಪಾಲಿಸುವೆ. ಸಪ್ತದಿ ರಾಜವ ಪರಿಪಾಲಿಸುವೆ. ನಿಮ್ಮಯ ವಾಕ್ಯವ ಪರಿಪಾಲಿಸುವೆನೋ. ತಂದೆ ಕುಮಾರ, ಅಯೋಧ್ಯ ಮುಕುಟವ ಕೀರ್ತಿಯ ಬೆಳಗಿಸಿ ಅಯೋಧ್ಯ ಮುಕುಟವ ಕೀರ್ತಿಯ ಬೆಳಗಿಸಿ ಸಪ್ತದಿ ರಾಜವ ಪರಿಪಾಲಿಸುವೆ. ಸಪ್ತದಿ ರಾಜವ ಪರಿಪಾಲಿಸುವೆ. ನಿಮ್ಮಯ ವಾಕ್ಯವ ಪರಿಪಾಲಿಸುವೆನೋ. ತಂದೆಯೇ, ತಮ್ಮವಿಷ್ಟದಂತೆಯಾಗಲಿ. ಶ್ರೀರಾಮಚಂದ್ರ, ನೀನು ಮತ್ತು ಜಾನಕಿ ದೇವಿ ಹೋಗಿ ಮಂಗಳ ಸ್ನಾನವನ್ನು ಮಾಡಿಕೊಂಡು ಉಡುಪುಗಳನ್ನು ಧರಿಸಿಕೊಂಡು ಬನ್ನಿ. ಮಹಾತ್ಮರೇ, ತಮ್ಮ ಅಪ್ಪಣೆಯಂತೆ ಆಗಲಿ. ಸುಮಂತ್ರರೇ, ನೀವು ಯಾರಿಗೆ ಕಾಗದ ಪತ್ರಗಳನ್ನು ಕಳುಹಿಸಬೇಕು, ಯಾರನ್ನು ರಾಜ ಮರ್ಯಾದೆಯಿಂದ ಕರೆಸಿಕೊಳ್ಳಬೇಕು, ಎಲ್ಲೆಲ್ಲಿ ತೋರಣಗಳನ್ನು ಕಟ್ಟಿಸಬೇಕು, ಪಟ್ಟಣಗಳೆಲ್ಲವನ್ನು ಶೃಂಗರಿಸುವ ಭಾರವೂ ತಮ್ಮದು. ತಮ್ಮ ಅಪ್ಪಣೆಯಂತಾಗಲಿ ಮಹಾಪ್ರಭು. ಏನಿ ಸಂಭ್ರಮವೋ ಈ ನಗರದೊಳೇನಿ ಸಂಭ್ರಮವೋ. ಪರಿಪರಿಯಾದ ಶೃಂಗಾರವ ತಳೆಯುತ್ತ ಪರಿಪರಿಯಾದ ಶೃಂಗಾರವ ತಳೆಯುತ್ತ ನಿರುಪಿದೆ ಮನೆಗಳು ಬೆಳಗುತ್ತಲಿರುವವು. ನಿರೂಪಿಸೆ ಮನೆಗಳು ಬೆಳಗುತ್ತಲಿರುವವು. ಏನಿ ಸಂಭ್ರಮವೋ ಈ ನಗರದೊಳೇನಿ ಸಂಭ್ರಮವೋ. ಚಾರು ಸುವರ್ಣದ ತೋರಣ ತದಿಗಳು ಚಾರು ಸುವರ್ಣದ ತೋರಣ ತದಿಗಳು
ದೋಣಿಯೇರಿ ಸಂಭ್ರಮ ಸಂಭ್ರಮ ಸಂಭ್ರಮ. ಅಲ್ಲ, ಈ ದಿವಸ ಈ ಅಯೋಧ್ಯ ನಗರದಲ್ಲಿ ಎಲ್ಲಿ ನೋಡಿದರಲ್ಲಿ ಚಿತ್ರ ವಿಚಿತ್ರದ ರಂಗೋಲಿಗಳು, ರಾಜ ಬೀದಿಗಳಲ್ಲಿ ಹೊಳಿರು ತೋರಣಗಳು. ಈ ಎಲ್ಲ ಸಡಗರ ಸಂಭ್ರಮಗಳಿಗೆ ಕಾರಣವೇ ತಿಳಿಯದಲ್ಲ, ಏನಿರಬಹುದು? ರಾಮರಾಜ್ಯ ಶ್ರೀರಾಮಚಂದ್ರ ಪ್ರಭುವಿಗೆ ಪಟ್ಟಾಭಿಷೇಕ. ಏನು ರಾಮಚಂದ್ರನ ಪಟ್ಟಾಭಿಷೇಕನೋ? ಕೈಕೆಗೆ ಕಷ್ಟ ಬಂತಲ್ಲೋ. ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಲೋಕ ಕಲ್ಯಾಣವು ಸ್ಥಗಿತವಾದಂತೆಯೇ ಸರಿ. ಕೂಡದು, ರಾಮನಿಗೆ ಪಟ್ಟಾಭಿಷೇಕ ಎಂದು ಆಗಕೂಡದು. ಈಗೇನ್ ಮಾಡ್ಲಿ? ಇದಕ್ಕೆ ನನ್ನ ಕೈಕಾದೇವಿಯೇ ಸಮರ್ಥಳು. ತಡವೇಕೆ, ರಾಣಿಯ ಮಂದಿರಕ್ಕೆ ಈಗಲೇ ತೆರಳುವೆನು. ಪಟ್ಟಾಭಿಷೇಕನಂತೆ ಪಟ್ಟಾಭಿಷೇಕ, ಅದು ಹೇಗೆ ನಡೆಯುವುದು ಪಟ್ಟಾಭಿಷೇಕ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರೇನ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರೇನ? ಅರೇನ ಕಾರಣ? ಅರೇನ ಕಾರಣ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರೇನ? ಇನಿಯನಿಲ್ಲದ ಶಹನಗಾರವು, ಕಣ್ಣು ಕಾಣದ ಅಂಧಕಾರ. ಇನಿಯನಿಲ್ಲದ ಶಹನಗಾರವು, ಕಣ್ಣು ಕಾಣದ ಅಂಧಕಾರ. ಸಹಿಸಿ ನಾನು ವೇದನೆ, ಸಹಿಸಿ ನಾನು ವೇದನೆ, ಮಾರ ಸುಂದರ ಮಾರನೆ. ಸಹಿಸಿ ನಾನು ವೇದನೆ, ಮಾರ ಸುಂದರ ಮಾರನೆ. ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರೇನ? ಅರೇನ ಕಾರಣ? ಅರೇನ ಕಾರಣ? ಜೀವಿತೇಶ ಬಾರಲಿಲ್ಲ, ಏನು ಕಾರಣ ಅರೇನ? ಇದೇನಿದು? ಪ್ರಾಣಕಾಂತರು ಅಂತಃಪುರದ ಕಡೆ ಬಾರಲೇ ಇಲ್ಲವಲ್ಲ, ಕಾರಣವೇನಿರಬಹುದು? ಅದು ಅಲ್ಲದೆ
ಇಷ್ಟು ವೇಳೆಗಾಗಲೇ ಆಗಮಿಸುತ್ತಿದ್ದ ಮಂಥರೆಯೂ ಬಾರಲಿಲ್ಲವಲ್ಲ? ಕಾರಣವೇನೋ ತಿಳಿಯದಂತಾಗಿರುವುದು. ಅಭಿಷೇಕ ಅದು ಹೇಗೆ ನಡೆಯುವುದು? ಕೈಕಾ ಮಂಥರ, ಸುಖಾಗಮನವೇನಿ? ನನ್ನ ಕ್ಷೇಮವಾಗಿರಲಿ, ನೀನೊಬ್ಬಳು ಸುಖವಾಗಿದ್ದರೆ ನಾವು ಸುಖವಾಗಿದ್ದಂತೆಯೇ. ನನಗೇನಾಗಿರೋದು? ನಾನು ಬಹಳ ಸೌಖ್ಯವಾಗಿರುವನಿಲ್ಲ. ಅದಿರಲಿ, ಈ ನಿನ್ನ ಮುಖಕಮಲವನ್ನು ನೋಡುತ್ತಿದ್ದರೆ ಯಾವುದೋ ಸಂತಾಪ ಸೂಚಿತವಾದ ವಾರ್ತೆಯನ್ನು ತಂದಂತಿರುವುದು. ಅದೇನೆಂದು ಹೇಳಬಾರದೇನೆ? ನಿಜವಾಗಿಯೂ ನಿನಗೆ ಈ ವಿಚಾರ ತಿಳಿಯದು? ತಿಳಿದಿದ್ದರೆ ಹೇಳು ಎಂದು ನಿನ್ನನ್ನೇಕೆ ಕೇಳುತ್ತಿದ್ದೆ? ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತೆ, ಅದು ನಿನಗೆ ತಿಳಿಯದು? ಏನು ಹೇಳಿದೆ? ತಂದೆನಾದ ರಾಮಗೆ ಮಂಥರ, ತಂದೆನಾದ ರಾಮಗೆ, ತಂದೆನಾದ ರಾಮಗೆ, ತಂದೆನಾದ ರಾಮಗೆ ಮಂಥರ. ತಂದೆನಾದ ರಾಮಗೆ, ತಂದೆನಾದ ರಾಮಗೆ, ಇಂದು ರಾಜ್ಯ ಪದವಿಯೊದಗಿ ಸಂತೋಷವಾಂತೇನ ಮತದ ಸಂತೋಷವಾಂತೆ ರಾಮದ ಸಂತೋಷವಾಂತೇನ. ರಘುಗುಣಾದೇವನು ಅಗಬರಿಹಾರಾಗನು, ರಘುಗುಣಾದೇವನು ಅಗಬರಿಹಾರಾಗನು, ಸುಗುಣನು ಸುಂದರನು, ಸುಗುಣನು ಸುಂದರನು, ಸಗುಣನು ಸುಂದರನು ಮಂಥರ. ಸಗುಣನು ಸುಂದರನು ನಿಗಮಾಗಮ ವಂದೇ ಸಂತೋಷವಾಂತೇನ ಮಂಥರೆ ಸಂತೋಷವಾಂತೆ ಮಂಥರೆ ಸಂತೋಷವಾಂತೆ ಮಂಥರ. ರಾಮಗೆ ರಾಜ್ಯವ ಪ್ರೇಮದಿ ಕಾಂತ ನಿವಾ, ರಾಮಗೆ ರಾಜ್ಯವ ಪ್ರೇಮದಿ ಕಾಂತ ನಿವಾ, ನೇಮದ ಮಾತೆಯ ಕೇಳಿ ನೇಮದ ಮಾತೆಯ ಕೇಳಿ, ನೇಮದ ಮಾತೆಯ ಕೇಳಿ, ಭೂಮಿಯ ಧನ್ಯಳಾದೆನ ಸಂತೋಷವಾಂತೇನ ಮಂಥರೆ ಸಂತೋಷವಾಂತೆ ಮಂಥರೆ ಸಂತೋಷವಾಂತೆ. ಎಂಥ ಸಂತೋಷವಾದ ಸಮಾಚಾರವನ್ನು ತಂದಿ. ಈ ಸಮಾಚಾರವನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಈ ಹಾರವನ್ನು ಸ್ವೀಕರಿಸು. ಅಯ್ಯೋ, ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯರು ಉಂಟೆ? ಸರ್ಪದ ಎಡೆಯ ನೆರಳಲ್ಲಿ ವಾಸಿಸುವ ಕಪ್ಪೆಯಾಗಿ ತನಗುಂಟಾಗುವ ಹಾನಿಯನ್ನು ತಿಳಿಯದೆ ನಮ್ಮ ದೇವಿಯು ಬಹಳ ಸಂತೋಷ ಪಡುತ್ತಿರುವಳು. ಅಮ್ಮ, ನಾನು ನಿನ್ನನ್ನು ಬಹಳ ವಿವೇಕಸ್ಥಳೆಂದು ತಿಳಿದಿದ್ದೆ. ಈಗ ನೋಡಿದರೆ ನಿನಗೇನೇನು ತಿಳಿಯದೆಂದು ಗೊತ್ತಾಗುತ್ತಿದೆ. ಇನ್ನು ಮುಂದೆ ಬರುವ ಹಾನಿಯನ್ನು ಚೆನ್ನಾಗಿ ಅನುಭವಿಸು, ಚೆನ್ನಾಗಿ ಅನುಭವಿಸು. ಮಂಥರ, ಇದೇನೇ ನಿನ್ನ ಮಾತುಗಳು? ಬಹಳ ವಿಚಿತ್ರವಾಗಿರುವುದು. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ನಾಡಿಗೆ ನಾಡೇ ಸಂತೋಷ ಪಡುತ್ತಿರುವಾಗ ತಾಯಿಯಾದ ನಾನು ಸಂತೋಷ ಪಡಬಾರದೇನೆ? ರಾಮನಿಗೆ ರಾಜ್ಯವಾದರೆ ನಿನ್ನನ್ನು ಕೇಳುವರ್ಯಾರು? ಮಂಥರ, ಕೌಸಲ್ಯ ಭಾಗ್ಯ ಬೇರೆ, ನನ್ನ ಭಾಗ್ಯ ಬೇರೆಯೇನೆ? ನನಗೆ ರಾಮನ ಬೇರೆಯಲ್ಲ, ಭರತನ ಬೇರೆ ಇಲ್ಲ. ಅವರೆಲ್ಲರೂ ನನ್ನ ಮುತ್ತಿನ ಕಣ್ಮಣಿಗಳು. ತಿಳಿಯುತ್ತೇನು? ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳುವುದಕ್ಕೆ
ಆ ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯ್ತು. ಅಯ್ಯೋ ಭರತ, ಈ ಆಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಹೋಗು, ನಿನ್ನ ಹಣೆ ಬರನೆ ಕಾಳಾಗು. ಮಂಥರ, ದೇವಿ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆಯಾದರೂ ಏನೇ? ರಾಮನಿಗೆ ರಾಜ್ಯವಾದರೆ ಆದರೆ ರಾಮನು ಅಯೋಧ್ಯೆಯ ರಾಜನಾಗುವನು, ಆ ಕೌಸಲ್ಯೆಯು ರಾಜಮಾತೆಯಾಗುವಳು. ಆಗ ನಿನ್ನ ಮಗ ಭರತ ರಾಮನಿಗೆ ದಾಸ, ನೀನು ಆ ಕೌಸಲ್ಯಗೆ ದಾಸ. ಏನು ಹೇಳಿದೆ? ನಾನು ಆ ಕೌಸಲ್ಯ ದಾಸಿ ಆಗಬೇಕೆ? ಅಂದರೆ ನನ್ನ ಪ್ರಾಣಕಾಂತರು ನನಗೆ ಮೋಸಗೈಯುತ್ತಿರುವರೇನೆ? ಯಾರನ್ನು ನಂಬಲಿ, ಯಾರನ್ನು ಬಿಡಲಿ? ನನಗೆ ದಿಕ್ಕೇ ತೋರದಂತಾಗಿರುವುದು. ಮಂತರ, ನೋಡಿದೀಯ ನಾನೆಂಥ ಮೋಸ ಹೋದೆ. ಈಗ ನಾನೇನು ಮಾಡಲಿ? ನಾನು ಹೇಳಿದಂತೆ ಮಾಡುವೆಯಾ? ಆಪತ್ಕಾಲದಲ್ಲಿ ಆದವರೇ ನೆಂಟರಂತೆ. ಈ ಸಮಯದಲ್ಲಿ ನಿನ್ನನ್ನು ಬಿಟ್ಟರೆ ನನಗಾರ ಗತಿ? ಅದೇನು ಹೇಳಬಾರದೆ? ನಿನಗೆ ನೆನಪಿರಬಹುದು, ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು ನಿನಗೆ 2 ವರಗಳನ್ನು ಕೊಟ್ಟಿರಲಿಲ್ಲವೇ? ಆ ವರಗಳನ್ನು ಸಮಯ ಬಂದಾಗ ಕೇಳಿಕೊಳ್ಳುವುದಾಗಿ ನಾನೇ ತಿಳಿಸಿರುವೆನಲ್ಲ. ಅವುಗಳನ್ನು ಈಗ ಕೇಳಿಕೋ. ವರಗಳನ್ನು ಕೇಳಿಕೊಳ್ಳಬೇಕೆ? ಏನೆಂದು ಕೇಳಿಕೊಳ್ಳಲಿ? ಕೇಳಿಕೊಳ್ಳುವ ವಿಧಾನವೇ ನನಗೆ ತಿಳಿಯದಲ್ಲ. ನಾನಿಲ್ಲವೇ? ನಾನು ಹೇಳಿಕೊಟ್ಟಂತೆ ಕೇಳು. ಹಾಗೆ ಆಗಲಿ. ಮೊದಲನೆಯ ಹೊರಕ್ಕೆ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕೆಂದು ಕೇಳಿಕೋ. ಮಂತರ, ಏನ್ ಹೇಳಿದೆ? ಭಲೆ ಭಲೆ ಮೆಚ್ಚಿದೆ ನಿನ್ನ ಜಾಣ್ಮೆಯನ್ನು. ಅಬ್ಬಾ, ಎಂಥ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಅಪಾಯ. ಮೆಚ್ಚಿದೀನು. ಅದು ಸರಿ, ಈ 2ನೇ ಹೊರಕ್ಕೆ ಏನೆಂದು ಕೇಳಿಕೊಳ್ಳಲಿ? ಇನ್ನು 2ನೆಯ ಹೊರಕ್ಕೆ ಹಾ, ರಾಮನು ನಾರುಮುಡಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ 14 ವರ್ಷ ವನವಾಸಕ್ಕೆ ಸಾಕು ಮಂಥರ, ಸಾಕು. ಅಬ್ಬಾ, ಕೇಳಲಿ ಎಷ್ಟೊಂದು ಕಠೋರವಾಗಿರುವುದು. ಏನು ಹೇಳಿದೆ? ನನ್ನ ಮುತ್ತು ತನೆಯ, ನನ್ನ ಆಶಾ ಜ್ಯೋತಿ, ಚಿಕ್ಕಂದಿನಲ್ಲಿ ಲಾಲನೆ ಪಾಲನೆಯನ್ನು ಮಾಡಿ ಆಟವಾಡಿಸಿ, ಅಳಬೇಡ ಕಂದ, ಅಳಬೇಡ, ಅದೋ ನೋಡು ಚಂದ ಮಾಮ ನಿನ್ನನ್ನೇ ನೋಡಿ ನಗುತ್ತಿರೋನು. ಒಂದೇ ಒಂದು ತುತ್ತು ಅನ್ನವನ್ನು ತಿನ್ನು ಕುಮಾರ ಎಂದು ತುತ್ತನ್ನಿಟ್ಟು, ಬಾಚಿ ತಪ್ಪಿ ಮುತ್ತನ್ನಿಟ್ಟು, ಪ್ರೀತಿ ಮಮತೆಗಳನ್ನು ಧಾರೆ ಎರೆದು ಅಕ್ಕರಿಂದ ಸಾಕಿ ಸಲಹಿದ ಕುಮಾರನನ್ನು ನಿಷ್ಕರುಣೆಯಿಂದ ಕಠೋರ ಹೃದಯರಾಗಿ ಕಾಡಿಗೆ ಕಳಿಸಬೇಕೆ? ಅಷ್ಟೇ. ನೀನಲ್ಲದೆ ಮತ್ತಾರಾದರೂ ಇಂಥ ಮಾತುಗಳನ್ನು ಆಡಿದ್ದರೆ ನಿನ್ನ ಮುಖ ನೋಡುವುದು ಸಹ ಪಾಪಕರ. ತೊಲಗು. ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತಹ ಕೋಪ ಸುಮ್ಮನಿದ್ರು ಆಗದು. ಇದೇನೋ ಅಂತಾರಲ್ಲ, ಏನೋ ಮಾಡಕ್ ಹೋಗೇನೋ ಆತು. ದೇವಿ, ಕಂಡದ್ದನ್ನು ಕಂಡ ಹಾಗೆ ಹೇಳಿದ್ರೆ ಕೆಂಡದಂತಹ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ಈ ರಾಜ್ಯವನ್ನು ಆಳಬೇಕೆ? ನಾನು ಹಿಂದೆ ಸಾಯುವೆನೋ ನಾಳೆಯೇ ಸಾಯುವೆನು. ಆತುರ ಪಟ್ಟು ಮಾತನಾಡಬೇಡ. ಹಿಂದೆ ರಾಮಚಂದ್ರನ ಪಟ್ಟಾಭಿಷೇಕ, ಇಂಥದ್ದರಲ್ಲಿ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏಕೆ ಗಳಿಸಬೇಕಾಯಿತು? ಇನ್ನು ಮುಂದೆ ಬರುವ ಕಷ್ಟಗಳನ್ನು ಈ ಆಳು ಕಣ್ಣುಗಳಿಂದ ನೋಡಬೇಕಲ್ಲ ಎಂದು ಹೇಳಿದೆ ನಾನಿನ್ನು ಬರುವೆನು. ನಿಜವಲ್ಲವೇ ಮಂತ್ರೆಯ ಮಾತು? ಹಾಗಾದರೆ ನನ್ನ ಪ್ರಾಣಕಾಂತರು ದುರಾಲೋಚನೆ ಮಾಡ್ತಿರುವರು. ಅಯ್ಯೋ, ನನ್ನ ಪ್ರಾಣಕಾಂತರೇ ಆ ಕೌಸಲ್ಯ ದಾಸನಾಗಿರುವಾಗ ನಾನೇಕೆ ಯೋಚಿಸಲಿ ರಾಮನ ಬಗ್ಗೆ? ನನಗೆ ನನ್ನ ಮಗ ಭರತನೇ ಮುಖ್ಯ, ಅವನ ಅಭಿಧ್ಯವೇ ಮುಖ್ಯ. ಮಂಥರ, ಕೋಪಿಸಿಕೊಳ್ಳಬೇಡವೇ? ಬಿಡು. ರಾಮನ ಮೇಲಿನ ಅತಿಯಾದ ಪ್ರೀತಿ ಏನು ಮಾಡಕ್ಕಾಗಲ್ಲ. ನನ್ನನ್ನು ಮೂಢಳನ್ನಾಗಿ ಮಾಡಿಸಿ ನೀನು ಹೇಳಿದಂತೆ ಕೇಳುತ್ತೇನೆ. ನಾನೇನು ಮಾಡಲಿ?
ನಾನು ಹೇಳಿದಂತೆ ಕೇಳುವೆಯಾ? ನಿನ್ನ ಪತಿಯು ಅಂತಃಪುರಕ್ಕೆ ಬರುವುದನ್ನರಿತು ಈ ರೀತಿಯಾಗಿ ಮಾಡು. ಯಾರಾದ್ರೂ ಕೇಳಿಸ್ಕೊಂಬಿಟ್ಟರು. ನನ್ನ ಅಪ್ಪಣೆದೆ ಯಾರೂ ಬರುವುದಿಲ್ಲ, ಹೇಳು. ತಿಳಿಯಿತೆ? ಹಾಗೆ ಹಾಗೆ. ಆದರೆ ಒಂದು ಮಾತು. ಏನದು? ಶ್ರೀರಾಮ ನಾಣೆಯಾಗಿಯೂ ನಿನ್ನ ಪತಿಯಿಂದ ವಚನ ತೆಗೆದುಕೊಂಡ ನಂತರ ಈ ವರಗಳನ್ನು ಕೇಳಿಕೋ. ಹಾಗೆ ಹಾಗೆ. ಸರಿಯೇ? ಭರತನಿಗೆ ನಾನೆಲ್ಲ ತಾಯಿ, ನೀನು ತಾಯಿ. ಅವನ ಏಳಿಗೆಗಾಗಿ ಅದೆಷ್ಟೊಂದು ಶ್ರಮ ಪಡ್ತಿರುವೆ. ಊರಿನಲ್ಲಿ ನಿನ್ನಂತ ಒಳೊಬ್ಬಳಿದ್ದರೆ ಆ ಊರು ಉದ್ಧಾರವಾಗುವುದು. ಹೌದು. ಹೋಗು, ನನ್ನ ದಾಸಿಯಿಂದ ಸೇವೆಯನ್ನು ಸ್ವೀಕರಿಸು. ಸರಿ. ಭರತನಿಗೆ ಪಟ್ಟಾಭಿಷೇಕ ಆಗುವುದೋ ಇಲ್ಲವೋ ಅದು ನನಗೆ ತಿಳಿಯದು. ರಾಮನಿಗಂತೂ ಪಟ್ಟಾಭಿಷೇಕ ನಿಂತು ಹೋದಾಗೆ ನಾನು ಬಂದ ಕಾರ್ಯವಾಯಿತು. ನಾನಿನ್ನು ಬರುವೆನು. ಅದೋ ಮಹಾರಾಜರು ಇತ್ತಲೇ ಬರುವರು. ಬರಲಿ ಬರಲಿ ಆ ವೃದ್ಧ ದೊರೆ. ನನಗೆ ವಂಚಿಸುತ್ತಿರುವರಲ್ಲವೇ? ತಕ್ಕ ಪಾಠವನ್ನೇ ಕಲಿಸುತ್ತೇನೆ. ಕೈಕಾ, ಇದೇನು ಯಾರು ಇದ್ದಂತೆ ಕಾಣುತ್ತಿಲ್ಲವಲ್ಲ? ಮಂದರಿಯೂ ಸಹ ಇಲ್ಲವಲ್ಲ. ದಾದಿಯರೂ ಸಹ ಇಲ್ಲವಲ್ಲ. ಅರಮನೆಯೆಲ್ಲವೂ ನಿಶೋಭಾಯಮಾನವಾಗಿ ತೋರುತ್ತಿರುವುದು. ಓಹೋ, ಕೈಕೆಯು ನನ್ನನ್ನು ಕಂಡ ತಕ್ಷಣ ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗುತ್ತಿದ್ದವಳು ಈ ದಿನ ಸುಮ್ಮನೆ ಮಲಗಿರುವಳಲ್ಲ. ಇರಲಿ, ನಾನೇ ಮಾತನಾಡಿಸುವೆನು. ಏಕೆ ಮಾತುಗಳು ಆಡದಿರುವೆ ಲೋಕ ಸುಂದರಿ ನಾರಿ ಮಣಿ? ಏಕೆ ಮಾತುಗಳು ಆಡದಿರುವೆ ಲೋಕ ಸುಂದರಿ? ಸುಂದರಿ ನಿನ್ನಯ ದೈನವನಲ್ಲವ, ಸುಂದರಿ ನಿನ್ನಯ ದೈನವನಲ್ಲ. ಚಂದದಿ ಬೇಳೆಲೆ ಸುಂದರ ಮನೆಯು ಏಕೆ ಮಾತುಗಳು ಆಡದಿರುವೆ ಲೋಕ ಸುಂದರಿ ಹರಿ ಮಣಿ? ಏಕೆ ಮಾತುಗಳು ಆಡದಿರುವೆ ಲೋಕ ಸುಂದರಿ? ಪಾಂಬಗ ವೇಣಿಯೇ ಎನ್ನೊಳು ಕೋಪವೇ, ಪಾಂಬಗ ವೇಣಿಯೇ ಎನ್ನೊಳು ಕೋಪ. ನೆನ್ನೆಯ ರಾತ್ರಿಯ ದೈನವ ಬೇಳೆಲೆ ಏಕೆ ಮಾತುಗಳು ಆಡದಿರುವೆ ಲೋಕ ಸುಂದರಿ ನಾರಿ ಮಣಿ? ಏಕೆ ಮಾತುಗಳು ಆಡದಿರುವೆ ಲೋಕ ಸುಂದರಿ? ಕೈಕ, ಇದೇನು ಈ ರೀತಿ ಮೌನವಾಗಿರುವೆಯಲ್ಲ, ಕಾರಣವೇನು? ನನ್ನ ಕೋಪವನ್ನು ಕೇಳುವರಾರು ಸ್ವಾಮಿ? ನಾನು ಹಾಗೆ ಸುಮ್ಮನೆ ಮಲಗಿರುವೆನು. ಏನು, ನಿನ್ನೆಯಿಂದಲೂ ನಿನ್ನ ಅರಮನೆಗೆ ಬಾರಲಿಲ್ಲವೆಂದು ನನ್ನ ಮೇಲೆ ಕೋಪವೇ? ಪ್ರಾಣೇಶ್ವರ, ನಿಮ್ಮ ಮೇಲೆ ನಾನೇಕೆ ಕೋಪಿಸಿಕೊಳ್ಳಲಿ? ನೀವು ಬಂದರೆಷ್ಟು ಬಿಟ್ಟರೆಷ್ಟು, ನಾನು ಹಾಗೇ ಇರುತ್ತೇನೆ ಬಿಡಿ. ಕೈಕ, ದಾದೇನಾದರೂ ನಿನ್ನ ವಿರುದ್ಧವಾಗಿ ನಡೆದುಕೊಂಡವರೇ ಅಥವಾ ವಸ್ತ್ರಾಭರಣಗಳೇನಾದರೂ ಸಾಲದೆ ಕೇಳು, ಅವುಗಳೆಲ್ಲವನ್ನೂ ತಂದು ಕೊಡುವೆನೋ? ಓಹೋ, ನಾನೇನೇ ಕೇಳಿದರೂ ತಾವು ಸತ್ಯವಾಗಿ ನೆರವೇರಿಸಿಕೊಡುವರೇನು? ಅದೆಲ್ಲವನ್ನು ತಂದು ಕೊಡುವಿರಾ? ಹೌದು,
ಕೈಕ ನೀನು ಕೇಳಿದ್ರು ನಾನು ನಡೆಸಿಕೊಡಬೇಕಾದರೆ ಎಂತಹ ಸಂತೋಷ ಸಮಯದಲ್ಲಿ ಕೇಳಿದಿ. ಎಂತಹ ಅಲ್ಲದೆ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕ, ಇಂತಹ ಸಂತೋಷ ಸಮಯದಲ್ಲಿ ನೀನು ಕೇಳಿದನ್ನು ನಾನು ನಡೆಸಿಕೊಡಲಾರೇನೆ. ಕೇಳು, ಖಂಡಿತವಾಗಿಯೂ ನಡೆಸಿಕೊಡುವೆನು. ಹೀಗೆ ಬನ್ನಿ ಸ್ವಾಮಿ, ಇಲ್ಲಿ ಕುಳಿತುಕೊಳ್ಳಿ. ಪ್ರಿಯಾ, ನಿಮಗೆ ಅತಿಯಾದ ಪ್ರೀತಿ ಯಾರಲ್ಲಿರುವುದು? ಶ್ರೀರಾಮಚಂದ್ರನಿರುವುದು. ಹಾಗಾದರೆ ನಿಮ್ಮ ಪ್ರೀತಿಯ ಪುತ್ರನಾದ ಶ್ರೀರಾಮನಾಣೆಯಾಗಿ ನನ್ನ ಮಾತನ್ನು ನೆರವೇರಿಸಿಕೊಡುತ್ತೇನೆ ಎಂದು ವಚನವನ್ನು ಕೊಡಿ. ಕೈಕ ನೀನು ಕೇಳಿದನ್ನು ನಡೆಸಿಕೊಡಬೇಕಾದರೆ ಶ್ರೀರಾಮಚಂದ್ರನಲ್ಲಿ ಪ್ರಮಾಣವನ್ನು ಮಾಡಬೇಕೇ? ಬೇಡ ಪ್ರಿಯೆ, ಎಂತಹ ಸಂತೋಷ ಸಮಯದಲ್ಲಿ ಕೇಳಿದಿ. ಎಂತಹ ಚತುರ್ಗುಳ್ಳವಳೇ ನೀನು. ಆಹಾ, ಹಾಗಾದರೆ ದೇವಾಸುರರ ಯುದ್ಧದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವು ಕೊಟ್ಟ 2 ವರಗಳನ್ನು ಈಗ ನೆರವೇರಿಸಿ ಕೊಡುವಿರಿ ತಾನೆ? ಏನು, ಹಿಂದೆ ದೇವಾಸುರ ಯುದ್ಧದಲ್ಲಿ ನಿನಗೆ ಕೊಟ್ಟಿದ್ದ 2 ವರಗಳು ಇನ್ನು ನಿನ್ನ ಜ್ಞಾಪಕದಲ್ಲಿಯೇ ಇರುವವೆ. ನಾನು ಅವುಗಳನ್ನು ಮರೆತೇ ಹೋಗಿದ್ದೇನಲ್ಲ. ಛೇ, ಮರೆಯುವುದು ಎಷ್ಟೇ ಆಗಲಿ, ನಿಮ್ಮಂತವರ ಸ್ವಭಾವವಿರಬಹುದು. ನಾನು ಮರೆಯಲು ಹೇಗೆ ಸಾಧ್ಯ ಹೇಳಿ? ಆ ವರಗಳನ್ನು ಈಗಲಾದ್ರೂ ನೆರವೇರಿಸಿ ಕೊಡುವಿರಾ? ಕೇಳಿಕೋ, ನಡೆಸಿಕೊಡುವೆನು. ಗನಕುಲ ಗಿಳಿಗಳು ಚಲಿಸಲಿ. ಕೈಕ ಪ್ರಾಣೇಶ್ವರ, ಗನಕುಲ ಗಿಳಿಗಳು ಚಲಿಸಲಿ. ದಿನವಂ ಉದಯಿಸಲಿ ಪಶ್ಚಿಮಾದಿಯೊಳೀಗ. ಶೀತಳಮಾಗಲೇ. ಕೈಕ ಆಲಂ ಶೀತಳಮಾಗಲೇ. ನಿನಗಮನಿಟ್ಟನು ಶ್ರೀರಾಮಚಂದ್ರನಾಣೆ. ಕೈಕ ಏನನ್ನು ಕೇಳಿಕೊಳ್ಳುವಳು ಕಾಣೆನಲ್ಲ. ಆಗಲಿ, ಏನು ಬರುವುದೋ ನೋಡುವೆನು. ಕೈಕ ತೆಗೆದುಕೋ ಪ್ರಮಾಣವನ್ನು. ಶ್ರೀರಾಮಚಂದ್ರನಾಡೆಗೂ ನೀನು ಕೇಳಿದ್ದ ವರಗಳನ್ನು ನಿನ್ನ ನಡೆಸಿಕೊಡುವೆನೆಂದು ನಿನ್ನ ಹಸ್ತದ ಮೇಲೆ ಹಸ್ತವನ್ನಿಟ್ಟು ಪ್ರಮಾಣವನ್ನೂ ಮಾಡುವೆನು. ಪ್ರಾಣೇಶ್ವರ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲೇ? ಕೇಳಿಕೋ. ಹೇಳಲೇ? ಪ್ರಿಯ, ವಂದನೆಯವರಕ್ಕೆ ಈಗ ಶ್ರೀರಾಮಚಂದ್ರನ ನಿಶ್ಚಯವಾಗಿರೋ ಪಟ್ಟಾಭಿಷೇಕವನ್ನು ತಪ್ಪಿಸಿ ಆ ಪಟ್ಟಾಭಿಷೇಕ ನನ್ನ ಮಗ ಭರತನಿಗಾಗಬೇಕು. ಏನು ಕೈಕ, ಏನು ಹೇಳಿದೆ? ಇನ್ನೊಂದು ಸಾರಿ ಹೇಳು. ಆಹಾ, ಇಂಥ ಮಾತುಗಳು ತಮಗೆ ಕೇಳಲು ಹೇಗೆ ಸಾಧ್ಯ? ಈಗಲೇ ಹೇಳುವನು ಕೇಳಿ. ಶ್ರೀರಾಮಚಂದ್ರನ ನಿಶ್ಚಯವಾಗಿರೋ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಆ ಪಟ್ಟಾಭಿಷೇಕ ನನ್ನ ಮಗ ಭರತನಿಗಾಗಬೇಕು. ಕೈಕ, ಶ್ರೀರಾಮಚಂದ್ರನು ಜ್ಯೇಷ್ಠ ಪುತ್ರನಲ್ಲವೇ? ನಮ್ಮ ಸೂರ್ಯ ವಂಶದ ರಾಜರೆಲ್ಲರೂ ಜ್ಯೇಷ್ಠ ಪುತ್ರನಿಗೆ ಪಟ್ಟ ಕಟ್ಟುವರೇ ಹೊರತು ಹಿರಿಯ ಮಗನನ್ನು ಬಿಟ್ಟು ಕಿರಿಯ ಮಗನಿಗೆ ಯಾರೂ ಪಟ್ಟ ಕಟ್ಟುವುದಿಲ್ಲ. ಅದು ನನಗೆ ತಿಳಿಯದು ಸ್ವಾಮಿ. ನನ್ನ ವರಗಳನ್ನು ನೆರವೇರಿಸುವುದಾಗಿ ಹೇಳಿರಿ. ಏಕೆ? ಭರತನ ನಿಮ್ಮ ಪುತ್ರರಲ್ಲವೇನು? ಬೇಡ ಪ್ರಿಯೆ, ಈ ವರವನ್ನು ಬಿಟ್ಟು ಬೇರೆ ವರವನ್ನಾದರೂ ಕೇಳು, ನಡೆಸಿಕೊಡುವೆನು. ಈಗಲೇ ಆಡಿದ ಮಾತಿಗೆ ತಪ್ಪುತ್ತಿರುವ ನಿಮ್ಮಲ್ಲಿ ಬೇರೆ ವರವನ್ನು ಕೇಳಿಕೊಳ್ಳಬೇಕೆ? ನೆರವೇರಿಸುವುದಾದ್ರೆ ನನ್ನ ಈ ವರವನ್ನು ನೆರವೇರಿಸಿ, ಇಲ್ಲವಾದ್ರೆ ಇಲ್ಲವೆಂದು ಹೇಳಿಬಿಡಿ, ಬಿಟ್ಟು ಬಿಡುತ್ತೇನೆ. ಚಲವೇ ರಾಮನಳು ಬೇಡ, ಲಾಲನೆ ದಯದಿಂದ ನೋಡಿ. ನೋಡುವುದಿಲ್ಲ. ಚಲವೇ ರಾಮನಳು ಬೇಡ, ಲಾಲನೆ ದಯದಿಂದ ನೋಡಿ. ನೋಡಲಾರೆ ಸ್ವಾಮಿ, ನುಡಿದಂತೆ ನಡೆದುಕೊಳ್ಳಿ.
ಕುಲಲಾಂಗನೆಯು ನೀನಾಗಿರುವೆ ಕೈಕಾ 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 ಸಾಕು ಸಾಕು. ಕುಲಲಾಂಗನೆಯು ನೀನಾಗಿರುವೆ ಕೀಳಾಲೋಚನೆ ಮಾಡುವುದು ಸರಿ. ಸಾಕು ಸಾಕು. ಕೀಳಾಲೋಚನೆ ಮಾಡುವುದು ಸರಿ ಚಾಲವೇ ರಾಮನಳು ಬೇಡ ಲಾಲನೇ ದಯದಿಂದ ನೋಡಿ. ಏನಾಗಿದೆ ನಿಮಗೆ? ಮಲೆಯ ನುಣಿಸುತ್ತ ಸುತಗೆ ನೀನು ಕೈಕಾ ಕೈಕಾ ಆಯ್ತು ಕೈಕಾ ಸಾಕು. ಮಲೆಯ ನುಣಿಸುತ್ತ ಸುತಗೆ ನೀನು ಆಲಾಲನೆಯು ಮಾಡುವುದು ಸರಿ. ಏನಾಗಿದೆ ನಿಮಗೆ? ಆಲಾಲನೆಯು ಮಾಡುವುದು ಸರಿ ಚಲವೇ ರಾಮನಳು ಬೇಡ ಲಲನೇ ದಯದಿಂದ ನೋಡಿ. ಬೇಡ ಕೈಕ ಶ್ರೀರಾಮನು ಬಹಳ ದಯಾಳುಪರನು ಸಿರಿವಂತನು ಆತನಲ್ಲಿ ಬಹಳ ಒಳ್ಳೆಯ ಗುಣಗಳಿರುವವು ಪ್ರಜೆಗಳೆಲ್ಲರೂ ಆತನನ್ನೇ ಪ್ರೀತಿಸುವರು ಆತನಿಗೆ ಪಟ್ಟವಾಗಲಿ ಸಾಧ್ಯವಿಲ್ಲ. ಈಗ ತಾನೇ ನನಗೆ ಕೊಟ್ಟ ಮಾತಿನಂತೆ ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಇಲ್ಲವಾದ್ರೆ ಇಲ್ಲವೆಂದು ಹೇಳಿಬಿಡಿ, ನಾವೇ ಬಿಟ್ಟು ಬಿಡುತ್ತೇವೆ. ಬೇಡ ಬೇಡ ಚಲವು ಬೇಡ ಬೇಡಿಕೊಂಬೇಲೆ ಸಾಧ್ಯವಿಲ್ಲ. ಬೇಡ ಬೇಡ ಚಲವು ಬೇಡ ಬೇಡಿಕೊಂಬೇಲೆ ಅಟವು ಮಾಡಿ ಅಂದನೇನು ಅಟವು ಮಾಡಿ ಅಂದನೇನು ಕೊಲ್ಲಬೇಡವೇ ಬೇಡ ಬೇಡ ಚಲವು ಬೇಡ ಬೇಡಿಕೊಂಬೇಲೆ ಏನಾಗಿದೆ ನಿಮಗೆ? ನುಡಿದಂತೆ ನಡೆದುಕೊಳ್ಳಿ. ರಾಮ ರಾಜವ ನೋಡಿ ನಲಿಯಲಿ ಪ್ರಜೆಗಳೆಲ್ಲರೂ ರಾಮ ರಾಜವ ನೋಡಿ ನಲಿಯಲಿ ಪ್ರಜೆಗಳೆಲ್ಲರೂ ನಿನ್ನ ನುಡಿಯ ಕೇಳಿದರೆಯಲು ನಿನ್ನ ನುಡಿಯ ಕೇಳಿದರೆಯಲು ಮಗುವರೇ ಕೇಳೆ ಬೇಡ ಚಲವು ಬೇಡ ಬೇಡಿಕೊಂಬೇಲೆ ಏನು ಮಾಡಲಿ ಭರತನು ನನ್ನ ಮಗನೇ ಆತನಿಗೆ ಪಟ್ಟ ಹೋಗದಿದ್ದರೆ ಹಾಡಿದ ಮಾತಿಗೆ ತಪ್ಪಿದಂತಾಗುವುದು ಬೇಕೈಕ ಆದರೂ ಆಗಲಿ ನನ್ನ ಮಗ ಭರತನಿಗೆ ಪಟ್ಟವಾಗಲಿ ಇನ್ನು ಎರಡನೇ ವರವ್ಯಾವುದು ಕೇಳೋ ಪ್ರಾಣೇಶ್ವರ. ಈಗ ನನ್ನ ಮನಸ್ಸಿಗೆ ನೆಮ್ಮದಿ ದೊರಕಿತು. ಇನ್ನು ನನ್ನ ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ಜಟಾವಲ್ಕಳ ಧಾರಿಯಾಗಿ
ನಾರುಮುಡಿಯನ್ನುಟ್ಟು ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ರಾಮಚಂದ್ರ ಹಾಗೆ ಕುಳಿತು ಮಾತನಾಡಿ. ಬರಸಿಡಿಲಿನ ಗಾತವೋ ಇದು, ಬರಸಿಡಿಲಿನ ಗಾತವೋ ಇದು, ಈ ಪುರುಷ ವಿಷ ಪ್ರಾಪ್ತೆಯೋಡು. ಏನಾಗಿದೆ ನಿಮಗೆ? ಈ ಪರಿ ಹತಗುಣಕ್ಕೆನ್ನ ಈ ಪರಿ ಹತಗುಣಕ್ಕೆನ್ನ ನುಡಿಗೈವರೇ ನುಡಿದೋರ್ ಮಾಡೆಯೋ. ಬೇಡ ಕೈಕ, ಶ್ರೀರಾಮನನ್ನು ಹೊಗಳಿಸುವ ಪ್ರಯತ್ನವನ್ನು ಮಾಡಬೇಡ. ಇಂತಹ ದುರ್ಬೋಧನೆಯನ್ನು ನಿನಗೆ ಉಪದೇಶ ಮಾಡಿದವರು ಯಾರು? ಶ್ರೀರಾಮನನ್ನು ಕಾಡಿಗೆ ಕಳುಹಿಸಿ ನಿನ್ನ ಇಷ್ಟಂತೆ ಭರತನಿಗೆ ಪಟ್ಟವಾಗಲಿ, ರಾಮನನ್ನು ಮಾತ್ರ ಕಾಡಿಗೆ ಕಳುಹಿಸಬೇಡ. ಪ್ರಾಣೇಶ್ವರ, ಎಂತ ಕಷ್ಟ ಸಾಧ್ಯ ಕೆಲಸವಾದರೂ ಸರಿ ಸಾಧಿಸಿ ತೀರುತ್ತೇನೆಂದ ವಚನವನ್ನು ಕೊಟ್ಟು ಈಗ ಒಂದನ್ನು ನೆರವೇರಿಸುವೆ, ಮತ್ತೊಂದು ಇಲ್ಲವೆಂದು ಹೇಳುತ್ತಿರುವಿರ. ನೆರವೇರಿಸುವುದಾದ್ರೆ ನನ್ನ 2 ವರಗಳನ್ನು ನೆರವೇರಿಸಿ, ಇಲ್ಲವಾದ್ರೆ ಇಲ್ಲ ಎಂದು ಹೇಳಿಬಿಡಿ. ನಾನು ಎಲ್ಲಿಯಾದ್ರೂ ಹೋಗಿ ವಿಷಪಾನ ಮಾಡಿ ಪ್ರಾಣ ತ್ಯಾಗ ಮಾಡಿಕೊಳ್ಳುತ್ತೇನೆ. ಕೈಕ, ಏನು ಮಾಡಲಿ? ಲೋಕದಲ್ಲಿ ಕಿರಿಯ ಹೆಂಡತಿಯ ಮಾತನ್ನು ಕೇಳಿ ಹಿರಿಯ ಮಗನನ್ನು ಕಾಡಿಗಟ್ಟಿದರೆಂಬ ಅಪಕೀರ್ತಿಯೂ ಬರುವುದು. ಶ್ರೀರಾಮನನ್ನು ಕಾಡಿಗೆ ಕಳುಹಿಸಿ ಈ ಅರಮನೆಯಲ್ಲಿ ವಾಸ ಮಾಡುವುದಕ್ಕಿಂತ ಪ್ರಾಣ ತ್ಯಾಗ ಮಾಡುವುದೇ ಲೇಸು. ಬಹಳ ಚೆನ್ನಾಗಿ ಮಾತನಾಡುತ್ತಿರುವಿರಿ ಸ್ವಾಮಿ. ಅಲ್ಲ ಸ್ವಾಮಿ, ಪುತ್ರ ವ್ಯಾಮೋಹದಿಂದ ಆಡಿದ ಮಾತಿಗೆ ತಪ್ಪಿದ ದಶರಥ ಚಕ್ರವರ್ತಿ ಎಂದು ಈ ಪುರದ ಜನರು ಆಡಿಕೊಳ್ಳುವುದಲ್ಲವೇ? ನೋಡದಂತೆ ನಡೆದುಕೊಳ್ಳಿ, ಸಾಗು ಈ ನಿಮ್ಮ ಗೋಳಾಟ. ಪ್ರಿಯೆ ಕೈಕ, ಸಪ್ತ ಸಮುದ್ರಗಳಲ್ಲಿರುವ ಯಾವ ಪದಾರ್ಥಗಳನ್ನಾದರೂ ಕೇಳು, ತಂದು ಕೊಡುವೆನು. ನಿನಗೂ ನನಗೂ ಪ್ರಿಯಕರನಾದ ರಾಮನನ್ನು ಮಾತ್ರ ಕಾಡಿಗೆ ಕಳಿಸಲು ಏಕೆ ಪ್ರಯತ್ನಿಸುವೆ? ಪತಿಯನ್ನು ಕೊಂದು ಸುತನಿಗೆ ಪಟ್ಟ ಕಟ್ಟುವುದಕ್ಕೋಸ್ಕರ ಎಷ್ಟು ದಿನಗಳಿಂದ ಆಲೋಚಿಸಿದೆ. ಕೈಕ, ನಿನ್ನ ಪಾದಗಳಿಗಾದರೂ ಬಿದ್ದು ಬೇಡುವೆ. ಪ್ರಾಣೇಶ್ವರ, ಸಾಕು ಸಾಕು ಈ ನಿಮ್ಮ ಗೋಳಾಟ. ಕೇಳಲಾರೆ, ನೋಡಲಾರೆ. ರಾಮಚಂದ್ರ, ಯಾವ ಕಾಲದಲ್ಲಿ ಯಾರ ಮಕ್ಕಳನ್ನು ಹೊಗಳಿಸಿದ್ದನೋ ಕಾಣಲ್ಲ. ಪ್ರಾಣೇಶ್ವರ, ನಿಮ್ಮ ಪೂರ್ವಜರ ಚರಿತ್ರೆಯನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ. ಹಿಂದೆ ಶಿವ ಚಕ್ರವರ್ತಿಯು ಒಂದು ಪಾರಿವಾಳವನ್ನು ರಕ್ಷಿಸಲು ತನ್ನ ದೇಹದ ಮಾಂಸವನ್ನು ಕೊಯ್ದುಕೊಡಲಿಲ್ಲವೇ? ಸತ್ಯ ಹರಿಶ್ಚಂದ್ರನು ಸತ್ಯ ಪರಿಪಾಲನೆಗಾಗಿ ತನ್ನ ಸುತ ಪತ್ನಿಯನ್ನು ಪರರಿಗೆ ಮಾರಿಕೊಳ್ಳಲಿಲ್ಲವೇ? ಕೊನೆಗೆ ತನ್ನ ದೇಹವನ್ನು ಸಹ ಒಬ್ಬ ಚಾಂಡಾಲನಿಗೆ ಅರ್ಪಿಸಿ ಆತನ ದಾಸನಾಗಿ ಆತನ ಆಜ್ಞೆಯಂತೆ ಪತ್ನಿ ಶಿರಸನ್ನು ಕಡಿಯಲಾಗೆಂದು. ಇಂತಹ ಸತ್ಯವಂಶರ ಅರಸರೇ ಜನಿಸಿದ ನೀವು ಕೇವಲ ಪುತ್ರ ವ್ಯಾಮೋಹದಿಂದ ಆಡಿದ ಮಾತಿಗೆ ತಪ್ಪುತ್ತಿರುವಿರಿ. ಚಿಚಿ, ನುಡಿದಂತೆ ನಡೆಯುವರ ಇಲ್ಲವೇ ಹೇಳಿಬಿಡಿ. ದರೆಯನ್ನು ಧರಿಸುವ ರಘುರಾಮ, ದರೆಯನ್ನು ಧರಿಸುವ ರಘುರಾಮ, ಭಕ್ತರ ಕಾಯೋ ಶ್ರೀ ರಘುರಾಮ. ಭಕ್ತರ ಕಾಯೋ ಶ್ರೀ ರಘುರಾಮ, ದರೆಯನ್ನು ಧರಿಸುವ ರಘುರಾಮ. ಕೌಸಲ್ಯ ರಾಮ, ಕರುಣಾಕರ ರಾಮ,
ವಾತ್ಸಲ್ಯ ರಾಮ ಕರುಣಾಕರ ರಾಮ ಕಾಯುವ ಭಕ್ತರ ಕಾಪಾಡು ರಾಮ ಕಾಯುವ ಭಕ್ತರ ಕಾಪಾಡು ರಾಮ ಧರೆಯನ್ನು ಧರಿಸುವ ರಘುರಾಮ ನಿನ್ನಯ ನಾಮವ ಜಪಿಸುವ ಭಕ್ತರ ನಿನ್ನಯ ನಾಮವ ಜಪಿಸುವ ಭಕ್ತರ ಕೈ ಪಿಡಿದು ಕಾಯೋ ಶ್ರೀ ರಘುರಾಮ ನಿನ್ನಯ ಭಕ್ತರ ಕೈ ಪಿಡಿದು ರಾಮ ಧರೆಯನ್ನು ಧರಿಸುವ ರಘುರಾಮ ರಘುರಾಮ ಮಹಾರಾಜರ ಅಪ್ಪಣೆಯಂತೆ ಪಟ್ಟಣವೆಲ್ಲವೂ ತಳಿರು ತೋರಣಗಳಿಂದ ಶೃಂಗರಿಸಿ ಯಜ್ಞ ಯಾಗಾದಿಗಳು ಪೂಜೆಗಳು ನಡೆಯುವಂತೆ ಸಕಲವೂ ಸಿದ್ಧವಾಗಿರುವುದು. ಪ್ರಭು, ಸಕಲವೂ ಸಿದ್ಧವಾಗಿರುವುದು. ಸುಮಂತ್ರರೇ, ಮಹಾರಾಜರು ಸಹ ಪಾಪ ಅದೇ ಯೋಚನೆಯಲ್ಲಿ ರಾತ್ರಿ ಎಲ್ಲ ಯೋಚಿಸದೆ ನಿದ್ರೆ ಮಾಡದೆ ಈ ರೀತಿಯಾಗಿ ಯೋಚಿಸುತ್ತಾ ಮಲಗಿರೋರು. ನೀನು ಹೋಗಿ ರಾಮಚಂದ್ರನನ್ನು ಕರೆದುಕೊಂಡು ಬಾ. ಆಗಲಿ ಮಾತೆ. ಬಿಟ್ಟಿದವರು ತಾಯಿಯವರಿಗೆ ನಮಸ್ಕರಿಸುವೆನು. ಇದೇನು, ಯಾವಾಗಲೂ ನನ್ನ ಕಂಡ ತಕ್ಷಣವೇ ಅತ್ಯಂತ ಪ್ರೀತಿಯಿಂದ ಮಾತನಾಡುತ್ತಿದ್ದ ನನ್ನ ತಾಯಿಯವರು ಈ ದಿನ ಬೇಕೋ ಮಾತನಾಡದೆ ಸುಮ್ಮನೆ ನಿಂತಿರುವರಲ್ಲ. ಇರಲಿ, ನಾನೇ ಮಾತನಾಡಿಸುವೆನು. ಅಮ್ಮ ಅಮ್ಮ, ಇದೇನು, ನಾನು ಎಷ್ಟು ಮಾತನಾಡಿಸಿದರೂ ಮಾತನಾಡದೆ ಸುಮ್ಮನೆ ನಿಂತಿರುವರಲ್ಲ. ತಂದೆಯವರು ಎಲ್ಲಿ ಈ ರೀತಿ ಮೌನವಾಗಿರಲು ಕಾರಣವೇನು ತಾಯಿ? ನಿಮ್ಮ ತಂದೆಯವರು ಆಡಿದ ಮಾತನ್ನು ನಡೆಸಿಕೊಡಲಾರದೆ ಈ ರೀತಿ ವ್ಯಥೆ ಪಡುತ್ತಾ ಮಲಗಿರೋರು. ಅಮ್ಮ, ತಂದೆಯವರು ಆಡಿದ ಮಾತುಗಳು ಯಾವುದು ತಾಯಿ? ಅದು ನನ್ನೊಡನೆ ತಿಳಿಯಿಸಿ. ಇದುವರೆಗೂ ತಂದೆ ಬಳಿ ಹೇಳಿದ್ದಕ್ಕೆ ಇಷ್ಟ ಆಯಿತು. ಆ ಸಮಾಚಾರವು ನಿನಗೇಕೆ ಬಿಡು ರಾಮಚಂದ್ರ? ಖಂಡಿತವಾಗೂ ನಡೆಸಿಕೊಡುವೆನು ತಾಯಿ, ನನ್ನೊಡನೆ ತಿಳಿಯಿಸಿ. ಹೇಳಬೇಡ ಕೈಕ, ಹೇಳಬೇಡ. ಅಯ್ಯ, ಸುಮ್ಮನೆ ಮಳೆದುಕೊಂಡು. ಹಾಗಾದರೆ ಹೇಳುವೆನು ರಾಮಚಂದ್ರ. ಹೇಳು ಅಮ್ಮ. ಹಿಂದೆ ದೇವಾಸುರರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಆ ವರಗಳನ್ನು ಈಗ ಕೇಳಿಕೊಂಡೆನು. ಅಮ್ಮ, ಆ ವರಗಳು ಯಾವುದು ತಾಯಿ? ನನ್ನೊಡನೆ ತಿಳಿಸಬಾರದೆ? 1ನೇ ವರಕ್ಕೆ ಈಗ ನಿನಗೆ ನಿಶ್ಚಯವಾಗಿರೋ ಪಟ್ಟಾಭಿಷೇಕ ನಿಲ್ಲಬೇಕು. ಆ ಪಟ್ಟಾಭಿಷೇಕ ನನ್ನ ಮಗ ಭರತನಿಗಾಗಬೇಕು. ಅಮ್ಮ, ಇನ್ನು 2ನೇ ವರೆಗೆ ಯಾವುದು ತಾಯಿ? 2ನೇ ವರಕ್ಕೆ ನೀನು ಜಟಾವಲ್ಕಲಧಾರಿಯಾಗಿ ನಾನು ಮಡಿಯನ್ನುಟ್ಟು ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ, ಇಷ್ಟು ಮಾತ್ರ ಚಿಂತಿಸುವುದೇ? ಸಪ್ತಾಂಗದಿಂದ ಭುವಿ ಸಾಮ್ರಾಜ್ಯ ಭಾರವಂ ಹರಿಪುದಂ ದಾಟಿಸಿದ ಮಾತೆ ನೀನು. ಅಮ್ಮ, ಭರತೆಗೆ ಮಿಗಿಲಾದ ಭವ್ಯ ಪ್ರೇಮವನು. ಅಮ್ಮ,
ಭರತಗೆ ಮಿಗಿಲಾದ ಭವ್ಯ ಪ್ರೇಮವನು ಭೇದವಿಲ್ಲದೆ ಬಗೆದ ಮಾತೆ ನೀನು. ವನವಾಸ ನೆಪದಿಂದಲೇ ಮುನಿ ಜನರ ಸೇವಿಸುವ ಘನ ಕಾರ್ಯ ಎನಗಿಟ್ಟ ಮಾತೆ ನೀನು. ಅಮ್ಮ 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 ಮಹಾದ ಉಪಕಾರ ಮಾಡಿದೆ ಜನನಿ. ಈಗಲೇ ನನ್ನ ಸಹೋದರನಾದ ಭರತನನ್ನು ಬರಮಾಡಿದರೆ ಈ ಕಷ್ಟಕರವಾದ ಸಾಮ್ರಾಜ್ಯವನ್ನು ಆತನಿಗೆ ಪಟ್ಟಾಭಿಷೇಕವಾಗಿ ಕಟ್ಟಿ. ಕುಮಾರ, ಅಮ್ಮ, ಈಗಲೇ ನನ್ನ ಸಹೋದರನಾದ ಭರತನನ್ನು ಬರಮಾಡಿದರೆ ಈ ಕಷ್ಟಕರವಾದ ಸಾಮ್ರಾಜ್ಯವನ್ನು ಆತನಿಗೆ ಪಟ್ಟಾಭಿಷೇಕವಾಗಿ ಕಟ್ಟಿ ಈ ನನ್ನ ಕಣ್ಣುಗಳಿಂದಲೇ ನೋಡಿ ಆನಂದವನ್ನು ಪಟ್ಟು ವನವಾಸಕ್ಕೆ ಹೋಗುವೆನು ಮಹಾತಾಯಿ. ಅಯ್ಯಯ್ಯೋ, ಆ ತೊಂದರೆ ನಿನಗೇಕೆ ರಾಮಚಂದ್ರ? ಮೊದಲು ನೀನು ವನವಾಸಕ್ಕೆ ಹೊರಡು, ನಂತರ ಭರತನನ್ನು ಕರೆಸೋದು, ಪಟ್ಟಾಭಿಷೇಕ ಮಾಡು. ಆ ವಿಚಾರವನ್ನು ನಾನು ನೋಡಿಕೊಳ್ಳುತ್ತೇನೆ. ಮಹಾದ ಉಪಕಾರ ಮಾಡಿದೆ ಜನನಿ.